ಓಂ ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಆತ್ಮೀಯ ಸಮಸ್ತ ಪ್ರವೃತ್ತಿ ವೀಕ್ಷಕ ಬಾಂಧವರಿಗೆಲ್ಲ ನವರಾತ್ರಿಯ 6ನೇ ದಿನದ ಕಾತ್ಯಾಯಿನಿ ದೇವಿಯ ಶುಭಾಶೀರ್ವಾದಗಳನ್ನ ನಿಮ್ಮೆಲ್ಲರಿಗೂ ತಿಳಿಸುತ್ತಾ, ಈ ಕಾತ್ಯಾಯಿನಿ ದೇವಿ ಯಾರು, ಆ ಕಾತ್ಯಾಯಿನಿ ದೇವಿಯನ್ನ ಯಾವ ರೀತಿಯಿಂದ ಆರಾಧನೆಯನ್ನು ಮಾಡಬೇಕು, ಯಾವ ರೀತಿಯ ನೈವೇದ್ಯವನ್ನ, ಯಾವ ಬಣ್ಣದ ವಸ್ತ್ರಗಳನ್ನ ಧರಿಸುವುದರಿಂದ ಕಾತ್ಯಾಯಿನಿ ದೇವಿ ಪ್ರಸನ್ನಳಾಗ್ತಳೆ. ವೀಕ್ಷಕರೇ, ಬನ್ನಿ ಎಲ್ಲವನ್ನ ಸರಳ ರೀತಿಯಿಂದ ತಿಳಿದುಕೊಳ್ಳೋಣ. ನಾವು ಇಂದಿನ ದಿನ ಸ್ಕಂದ ಮಾತೆಯನ್ನ ಆರಾಧನೆಯನ್ನ ಮಾಡಿದ್ದೀವಿ. ಈ ದಿನ ಕಾತ್ಯಾಯಿನಿ ದೇವಿಗೆ ಆರಾಧನೆಯನ್ನ ಮಾಡಲಿಕ್ಕೆ ಹೊರಟಿದ್ದೀವಿ. ಸ್ಕಂದ ಮಾತೆಯಲ್ಲಿ ನಾವು ಅಮ್ಮನಿಗೆ ನಾವು ಮಗುವಾಗಿದ್ದೀವಿ. ಈ ದಿನ ಕಾತ್ಯಾಯಿನಿಯ ಬಗ್ಗೆ ತಿಳಿಸ್ತೀನಿ ಬನ್ನಿ. ಕಾತ್ಯಾಯಿನಿಯ ವೃತ್ತಾಂತ ಅನೇಕ ಪುರಾಣಗಳಲ್ಲಿ ಮತ್ತು ಶಾಕ್ತ ಪುರಾಣದಲ್ಲಿ ಉಲ್ಲೇಖವಾಗಿರುವ ಹಾಗೆ, ಹಿಂದೆ ಮಹಿಷಾಸುರನೆಂಬ ಮಹಾ ಪ್ರಚಂಡ ದೈತ್ಯ, ಅಷ್ಟು ಅಸುರರ ಚಕ್ರವರ್ತಿಯಾಗಿ ತ್ರಿಮೂರ್ತಿಗಳಿನ್ನೂ ಸಹ ಅವರು ಜಯಿಸಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಬ್ರಹ್ಮನಿಂದ ಅಂತಹ ವರವನ್ನು ಪಡೆದಿರುತ್ತಾನೆ. ಯಾವುದೇ ಪುರುಷ ಶಕ್ತಿಯಿಂದ ಅವನ ಸಂಹಾರ ಸಾಧ್ಯ ಇಲ್ಲ. ಆದ್ದರಿಂದ ಸಕಲ ದೇವಾನು ದೇವತೆಗಳ ಇವನ ಉಪಟಳವನ್ನು ತಾಳಲಾರದೆ ಅನೇಕ ಗುಹೆಗಳಲ್ಲಿ ಕದ್ದು ವಾಸ ಮಾಡುವಂತಹ ಸ್ಥಿತಿ ದೇವತೆಗಳಿಗೂ ಉಂಟಾಗುತ್ತೆ. ಧರ್ಮ ನಶಿಸಲಿಕ್ಕೆ ಪ್ರಾರಂಭ ಆಗುತ್ತೆ. ಅಧರ್ಮದ ಅಟ್ಟಹಾಸ ಮೆರಿಲಿಕ್ಕೆ ಹೋಗುತ್ತೆ. ಆಗ ಅಧರ್ಮ ಇಲ್ಲಿ ತಾಂಡವವಾಡುತ್ತೋ ಅಲ್ಲಿ ಸಂಭವಾಮಿ ಯುಗೆ ಯುಗೆ ಅನ್ನುವಂತೆ ಮತ್ತೆ ಧರ್ಮ ಅವತಾರವನ್ನು ತಾಳಬೇಕು ಅನ್ನೋದು ಪ್ರಕೃತಿಯ ನಿಮ್ಮ. ಆದ್ದರಿಂದ ತ್ರಿಮೂರ್ತಿಗಳು ಮತ್ತೆ ಸಕಲ ದೇವಾನು ದೇವತೆಗಳೆಲ್ಲ ಸೇರಿ ಒಟ್ಟುಗೂಡಿ ಅವರೆಲ್ಲ ತೇಜಸ್ಸನ್ನ ಒಟ್ಟುಗೂಡಿಸಿ ಆ ತೇಜಸ್ಸು ಒಂದು ಸ್ತ್ರೀ ಶಕ್ತಿಯ ರೂಪದಲ್ಲಿ ಆವಿರ್ಭವಿಸ್ತಳೆ. ನೋಡಿ, ಎಂತಹ ಪರಮ ದಿವ್ಯ ತೇಜಸ್ಸು! ಅಂತಹ ಮಹಿಮಾನ್ವಿತವಾದ ಕಾತ್ಯಾಯಿನಿ ಅವತಾರವನ್ನ ಆವಿರ್ಭವಿಸ್ತಳೆ. ಅಂದ್ರೆ ನಿರಾಕಾರದಿಂದ ಸಾಕಾರ ರೂಪವನ್ನ ತಳಿತಾಳೆ. ಹಾಗಾದ್ರೆ ಈ ತೇಜಸ್ಸಿಗೆ ಕಾತ್ಯಾಯಿನಿ ಎಂಬ ಹೆಸರು ಹೇಗೆ ಬಂತು ಅಲ್ವಾ ವೀಕ್ಷಕರೇ? ನೀವೆಲ್ಲ ಕೇಳ್ತಾ ಇದ್ದಾರೆ. ತ್ರಿಮೂರ್ತಿಗಳಿಂದ ತೇಜಸ್ಸಿನಿಂದ ಆವಿರ್ಭವಿಸಿದ ಆ ಶಕ್ತಿಗೆ ಕಾತ್ಯಾಯಿನಿಯೇ ಅಂತಂದು ಯಾಕೆ ಬಂತು ಅಂದ್ರೆ, ತ್ರಿಮೂರ್ತಿಗಳ ಈ ಘಟನೆಗೂ ಮುಂಚೆ ಕಾತ್ಯಾಯನ ಮಹರ್ಷಿಗಳು ಇರ್ತಾರೆ. ದಿವ್ಯವಾದ ಪ್ರಭೆಯನ್ನು ಹೊಂದಿರುವ ಆ ಮಹರ್ಷಿ ಪರಿಶುದ್ಧವಾದ ಮನಸ್ಸಿನಿಂದ ತಾಯಿ ಜಗನ್ಮಾತೆಯನ್ನ ಕುರಿತು ಒಂದು ಘೋರವಾದ ತಪಸ್ಸನ್ನ ಮಾಡ್ತಾನೆ. ಒಂದು ಮಹಾ ಸಂಕಲ್ಪವನ್ನ ಇಟ್ಟು, ನೀವೆಲ್ಲ ಇಲ್ಲಿ ತಿಳ್ಕೋಬೇಕು ವೀಕ್ಷಕರೇ, ನಾವೆಲ್ಲರೂ ಭಗವಂತನಲ್ಲಿ ಏನೇನೋ ಒಂದು ಸಂಕಲ್ಪವನ್ನು ಇಟ್ಟು ಪೂಜೆಯನ್ನು ಮಾಡ್ತೀವಿ. ಆದರೆ ಈ ಕಾತ್ಯಾಯಿನಿ ಋಷಿ ಮಹಾನ್ ಸಂಕಲ್ಪವನ್ನು ಇಟ್ಟು ಘೋರ ತಪಸ್ಸನ್ನ ಆಚರಿಸ್ತಾ ಇದ್ದಾನೆ. ಯಾವ ಸಂಕಲ್ಪ ಅಂತಂದ್ರೆ, ಜಗನ್ಮಾತೆಯೇ ಅವನ ಮಗಳಾಗಬೇಕನ್ನೋ ಸಂಕಲ್ಪ. ನೋಡಿ, ಯೋಚನೆಯನ್ನ ಮಾಡಿ. ನಾವೆಲ್ಲ ಏನೇನೋ ಅಮ್ಮನಲ್ಲಿ ಕ್ಷಣಿಕ ಸುಖವನ್ನ ಬಯಸ್ತೀವಿ. ಆದ್ರೆ ಆ ಕಾತ್ಯಾಯಿನಿಯ ಋಷಿಗಳು ನೋಡಿ, ಜಗನ್ಮಾತೆ ತನ್ನ ಮಗಳಾಗಬೇಕು, ತನ್ನ ಆಶ್ರಮದಲ್ಲಿ ವಾಸ ಮಾಡಬೇಕು, ಆ ಮಗುವನ್ನ ಎತ್ತಿಕೊಂಡು ಮುದ್ದಾಡುವಂತಹ ಭಾಗ್ಯ ನನಗೆ ಬೇಕು ಅಂತಂದೇಳಿ ತಪಸ್ಸನ್ನ ಮಾಡ್ತಾ ಇರ್ತಾರೆ. ಅವನ ತಪಸ್ಸು ಪರಿಪೂರ್ಣವಾಗುವುದು ಇಲ್ಲಿ ತ್ರಿಮೂರ್ತಿಗಳಿಂದ ಸಕಲ ದೇವಾನು ದೇವತೆಗಳ ತೇಜಸ್ಸು ಆವಿರ್ಭವಿಸಿದ್ದರಿಂದ ಆ ತೇಜಸ್ಸಿಗೆ ಕಾತ್ಯಾಯನ ಮಹಾ ಋಷಿಗಳು ಮೊದಲನೆಯ ಪೂಜೆಯನ್ನ ಸಲ್ಲಿಸ್ತಾರೆ. ಮತ್ತೆ ಆ ತೇಜಸ್ಸು ಒಂದು ಸುಂದರ ಬಾಲಕಿಯ ರೂಪದಲ್ಲಿ ಕಾತ್ಯಾಯನ ಋಷಿಗಳ ಬಳಿಯಲ್ಲಿ ನಿಂತು
ಅನುಗ್ರಹವನ್ನ ಮಾಡ್ತಾಳೆ. ತಂದೆ, ಮನೆಗೆ ಹೋಗೋಣ ನಡೀರಿ, ನಾನು ನಿಮ್ಮ ಮಗಳಾಗಿ ಬಂದಿದ್ದೀನಿ. ಎಂತಹ ಭಾಗ್ಯವಲ್ಲ ಆ ಕಾತ್ಯಾಯನ ಋಷಿಗಳದು. ಸಕಲ ದೇವಾನು ದೇವತೆಗಳೇ ನೋಡಿ ಬೆರಗಾಗಿ ಹೋಗ್ತಾರೆ. ಶ್ರೀಮನ್ನಾರಾಯಣ ತನ್ನ ಕಣ್ಣಿನಲ್ಲಿ ಆನಂದ ಬಾಷ್ಪವನ್ನು ಸುರಿಸ್ತಾನೆ. ನೋಡಿ, ಸಾಕ್ಷಾತ್ ಇಡೀ ಜಗದೋದ್ಧಾರಕ ಪುರುಷೋತ್ತಮ ಶ್ರೀಮನ್ನಾರಾಯಣನ ಎಂತಹ ಭಾಗ್ಯವಯ್ಯ ಅಂತಂದು ಕಾತ್ಯಾಯನ ಋಷಿಯನ್ನ ಕೊಂಡಾಡ್ತಾರೆ. ಜಗನ್ಮಾತೆಯನ್ನ ಮಗಳಾಗಿ ಆ ಮಗಳು ಕಾತ್ಯಾಯನ ಋಷಿಯನ್ನ ತಂದೆ ಆಶ್ರಮಕ್ಕೆ ಹೋಗೋಣ ನಡೆಯಿರಿ ಅಂತಂದು ಹೇಳ್ತಾಳಲ್ಲ, ಪುಟ್ಟ ಮಗುವಾಗಿ ಎಂತಹ ಭಾಗ್ಯ ಆ ಋಷಿದು. ಆ ಋಷಿ ತನ್ನ ಮಗಳನ್ನ ಆಶ್ರಮಕ್ಕೆ ಕರೆದುಕೊಂಡು ಬಂದು ಲಾಲನೆ ಪೋಷಣೆಯನ್ನು ಮಾಡಿ ಬೆಳೆಸ್ತಾ ಹೋಗ್ತೀನಿ. ಅವನು ಬೆಳೆಸಿದ್ದ ಕಾರಣ ಆ ಮಗಳಿಗೆ ಕಾತ್ಯಾಯನಿ ಎಂಬ ಹೆಸರು ಪ್ರಾಪ್ತವಾಯಿತು. ವೀಕ್ಷಕರೇ, ಇಂತಹ ಪುಣ್ಯಕರವಾದ ಕಥೆಯನ್ನ ಕೇಳುವುದರಿಂದ ಪುರಾಣದಲ್ಲಿ ಉಲ್ಲೇಖವಿದೆ, ಅಷ್ಟೈಶ್ವರ್ಯಗಳೇ ನಮಗೆ ಪ್ರಾಪ್ತಿಯಾಗ್ತವೆ ಅಂತಂದು. ಆ ತಾಯಿ ಕಾತ್ಯಾಯನಿ ನಿಮಗೆ ಅಷ್ಟೈಶ್ವರ್ಯಗಳನ್ನೆಲ್ಲ ಪ್ರಾಪ್ತಿಯಾಗಲಿ ಅಮ್ಮನಲ್ಲಿ. ನೋಡಿ, ಅಮ್ಮನ ದಿವ್ಯ ಪ್ರಭೆ ನಿಮ್ಮ ಮನಸ್ಸಿನಲ್ಲೂ ಸಹ ತಂದುಕೊಳ್ಳಿ. ಆ ಅಮ್ಮನಲ್ಲಿ ನಿಮ್ಮ ಶರಣಾಗತಿಯನ್ನ ಹೊಂದಿ. ಇಂತಹ ಕಾತ್ಯಾಯನಿಯನ್ನ ಬಳಿಯಲ್ಲಿ ಏನೇ ಪ್ರಾರ್ಥನೆಯನ್ನು ಮಾಡಿದರು ಪರಿಶುದ್ಧ ಮನಸ್ಸಿನಿಂದ ಭಕ್ತ ಅದನ್ನ ಕ್ಷಣ ಮಾತ್ರದಲ್ಲಿ ಅನುಗ್ರಹವನ್ನು ಮಾಡುವಂತ ಶಕ್ತಿ ಆ ಕಾತ್ಯಾಯನಿಗೆ. ಇಂತಹ ಕಾತ್ಯಾಯನಿ ಸಪ್ತಮಿ ಮತ್ತು ಅಷ್ಟಮಿ ಮತ್ತು ನವಮಿಯಂದು ಮಹಿಷಾಸುರನ ವಿರುದ್ಧ ಘನಘೋರ ಯುದ್ಧವನ್ನ ಮಾಡ್ತಾಳೆ. ನಂತರ ದಶಮಿಯಂದು ಮಹಿಷಾಸುರನ ಸಂಹಾರವನ್ನ ಮಾಡಿ ವಿಜಯ ಪತಾಕೆಯನ್ನು ಆರಿಸಿ ವಿಜಯ ಸಿಂಹಾಸನವನ್ನ ಅಲಂಕಾರವನ್ನ ಮಾಡ್ತಾಳೆ. ವೀಕ್ಷಕರೇ, ಇಂತಹ ಕಾತ್ಯಾಯನಿಯನ್ನ ನಾವು ಆರಾಧನೆಯನ್ನು ಮಾಡುವುದರಿಂದ ನಮ್ಮ ಶತ್ರುಗಳ ಬಾಧೆ ನಿವಾರಣೆ ಆಗ್ತಾ ಹೋಗುತ್ತೆ. ಮತ್ತು ಕಾತ್ಯಾಯನಿಯನ್ನ ಆರಾಧನೆಯನ್ನು ಮಾಡುವುದರಿಂದ ಮಾಂಗಲಿಕ ದೋಷ ನಿವಾರಣೆ ಆಗ್ತಾ ಹೋಗ್ತವೆ. ಯಾರಿಗೆ ಮಾಂಗಲಿಕ ತೊಂದರೆಗಳು, ಮದುವೆಯಲ್ಲಿ ಅಡ್ಡಿ ಆತಂಕಗಳು, ಎಷ್ಟೇ ವರ್ಷ ಆದ್ರೂ ಮದುವೆ ವಿಳಂಬ ಆಗ್ತಾ ಇರೋದು, ಇಂಥವರೆಲ್ಲರೂ ಸೇರಿ ಕಾತ್ಯಾಯನಿಯ ಪೂಜೆಯನ್ನ ಮಾಡಿ. ಏಕೆಂದ್ರೆ ಹಿಂದೆ ಪುರಾಣದಲ್ಲೂ ಸಹ ಉಲ್ಲೇಖವಿದೆ. ವ್ರಜದ ಗೋಪಿಕೆಯರು ಸಹ ಯಮುನಾ ನದಿಯ ತೀರದಲ್ಲಿ ತಾಯಿ ಕಾತ್ಯಾಯನಿಯ ವ್ರತವನ್ನ ಮಾಡಿದ್ದರಿಂದ ಸಾಕ್ಷಾತ್ ಶ್ರೀಕೃಷ್ಣನ ಸಖಿಯರಾದರು ಅಂತಂದು. ಅಂತಹ ಅನುಗ್ರಹವನ್ನ ಕಾತ್ಯಾಯನಿ ದೇವಿ ನಮಗೆ ಅನುಗ್ರಹವನ್ನ ಮಾಡ್ತಾರೆ. ಏಕೆಂದ್ರೆ ಕಾತ್ಯಾಯನಿ ದೇವಿಯ ಅನುಗ್ರಹದಿಂದ ಆಜ್ಞಾ ಚಕ್ರ ಚುರುಕಾಗುತ್ತೆ ಮತ್ತು ಆಜ್ಞಾ ಚಕ್ರದಿಂದ ಮನುಷ್ಯನ ದೃಢ ಸಂಕಲ್ಪಗಳು ನೆರವೇರ್ತಾ ಹೋಗ್ತವೆ. ಆದ್ದರಿಂದ ಯಾರು ಸಾಧಕಿಯರು ಕಾತ್ಯಾಯನಿ ದೇವಿಯನ್ನ ಆರಾಧನೆಯನ್ನು ಮಾಡಬೇಕೆನ್ನುವರು ಕೆಂಪು ವಸ್ತ್ರವನ್ನ ಧರಿಸಿ ಮತ್ತು ಅಮ್ಮನಿಗೆ ಕೆಂಪು ಬಣ್ಣದ ವಸ್ತ್ರವನ್ನ ಸಮರ್ಪಣೆಯನ್ನ ಮಾಡಿ ಮತ್ತು ಕೆಂಪು ದಾಸವಾಳ ಹೂವದಿಂದ ಅಂದ್ರೆ ಕೆಂಪು ಬಣ್ಣದ ಹೂಗಳಿಂದ ಅಮ್ಮನನ್ನ ಆರಾಧನೆಯನ್ನ ಮಾಡ್ತಾ ಬನ್ನಿ. ವೀಕ್ಷಕರೇ, ಅಮ್ಮನಿಗೆ ವಿಶೇಷವಾಗಿ ಬೆಲ್ಲದ ಅನ್ನ, ಚಿತ್ರಾನ್ನ ಮತ್ತು ಮೊಸರನ್ನಗಳನ್ನ ನೈವೇದ್ಯವನ್ನ ಮಾಡಿ ಮತ್ತು ಸಂಜೆಯ ಸಮಯದಲ್ಲಿ 18 ತುಪ್ಪದ ದೀಪಗಳಿಂದ ಆರತಿಯನ್ನ ಬೆಳೆಸಿ. ನಂತರ ಯಾರಿಗೆ ಮದುವೆಯಲ್ಲಿ ವಿಳಂಬವಿದೆ ಅವರು 2 ಅರಿಶಿನ ಕೊಂಬನ್ನು ಓಂ ಕ್ಲೀಂ ಕಾತ್ಯಾಯನಿಯೇ ನಮಃ, ಓಂ ಕ್ಲೀಂ ಕಾತ್ಯಾಯನಿಯೇ ನಮಃ, ಓಂ ಕ್ಲೀಂ ಕಾತ್ಯಾಯನಿಯೇ ನಮಃ ಈ ಮಹಾಮಂತ್ರವನ್ನ ಶುದ್ಧ ಮನಸ್ಸಿನಿಂದ ಜಪವನ್ನ ಮಾಡಿ ಅಮ್ಮನ ಪಾದಗಳಿಗೆ ಆ ಅರಿಶಿಣದ ಕೊಂಬನ್ನ ಸಮರ್ಪಣೆಯನ್ನ ಮಾಡಿ ಮತ್ತು ಯಾರಿಗೆ ದೃಷ್ಟಿದೋಷಾದಿಗಳು ಇರುತ್ತವೆ ಅಂತವರೆಲ್ಲ ದೃಷ್ಟಿಯನ್ನು ತೆಗೆದು ಉಪ್ಪನ್ನ ನೀರಿಗೆ ಹಾಕುವುದರಿಂದ ದೃಷ್ಟಿದೋಷಾದಿಗಳೆಲ್ಲ ನಿವಾರಣೆ ಆಗ್ತಾ ಹೋಗ್ತವೆ. ಆ ತಾಯಿ ಜಗನ್ಮಾತೆ ನಿಮ್ಮೆಲ್ಲರಿಗೂ ಸಹ ಪರಮ ಐಶ್ವರ್ಯಗಳನ್ನ ಕರುಣಿಸಲಿ ಅಂತಂದು ಪ್ರಾರ್ಥನೆ ಮಾಡುತ್ತಾ ಜಗನ್ಮಾತೆ ಇಷ್ಟಕಾಮೇಶ್ವರಿಯು ನಿಮ್ಮೆಲ್ಲರಿಗೂ ಪರಮ ಮಂಗಳವನ್ನ ಉಂಟು ಮಾಡಲಿ. ವೀಕ್ಷಕರೇ, ಓಂ ನಮಃ ಶಿವಾಯ.